ಅದೇನ ಚಿಕ್ಕ ಹಿಂಸೆ ಕೊಟ್ಟು ಮಾಡಿಸ್ಕೊಂಡ್ಬಂದೆ ಇದಪ್ಪ ಮಾವನಿಗೆ ಹೋದ್ರೆ ಮದುವೆ ಯಾರು ನಂದು ಸ್ವಲ್ಪ ಅಂದ್ರೆ ಓ ಅದೊಂದು ಮಾಡೋಣ ರಾಮದೇವ ಅಂತ ಬಂದ ಏ ಗೌರೀಶ ನಮಸ್ಕಾರ ಅಣ್ಣ. ನಮಸ್ಕಾರ ಹಂಗಾರ ಮಾಡೋ ಇದ್ರಾಗ ಅವನು ಏನ್ ನಾನು ಹೋಗ್ರೆ ಇವತ್ತೇನು ಮುಗಿದ ಹೌದು ಏನ್ ಡಾಮ್ ರೂಮ್ ಆಮೇಲೆ ರೂಮ್ ದುಡ್ಡು ನನ್ನ ಹತ್ರ ಇಲ್ಲ ನೀ ಕೊಡು ನಾನು ಮಾಡ್ಕೊತಿದ್ದು ಸರ್ ಹೇಳ್ತಾ ನೀವು ಕೊಡು ಏನ್ ಮ್ಯಾಲಿಂದ ಬಿದ್ದಾವ ನಾನು ಬೇಡ ನೀನು ಬೇಡ ಗೌಡ್ರು ಕೊಡ್ತಾರೆ ನಮ್ ಗೌಡ್ರು ಕೊಟ್ಟರು ನಾನು ಇಲೆಕ್ಷನ್ ನಿಂತಿಲ್ಲ ಬಿತ್ರ ಬಾಕ್ ಮಾಡ್ಕೊತಾರೆ ನಿನ್ನೆ ನಾವು ನಿನ್ನ ಹೆಂಗಾರ ಮಾಡ್ಕೊಡೋದು ಇದು ಯಾರ ಹೆಸರು ಹೆಸರಿಂದ ಯಾರು ಚಿಂತೆ ಮಾಡ್ತಾನೆ ಯಾರು ಸೈ ಮಾಡಿ 10 ಲಕ್ಷ ರೂಪಾಯಿ ಲೋನ್ ತಗೊಂಡು ಬ್ಯಾಂಕ್ ಸಾಲ ತಂದು ಮದುವೆ ಮಾಡಿ ಆಮೇಲೆ ಅವ್ರು ತೀರಿಸ್ಬೋದು ನಮಗೇನು ಗೌರವ ಶರ್ಟನ್ನು ಬರೀತೀನಿ ಹೌದಾ ಹಾಗಾದ್ರೆ ನೀನು ತಗೊಂಡಿಲ್ಲ ಅದೇ ನೋಡಿ ಮೆಸ್ತ್ರಿ ಹಾಕೋಣ ಮೊಬೈಲ್ ಸುಮ್ಮನೆ ದೈವಿಕ ಮತ್ತು ಎಲ್ಲ 3 ಚಲೋ ಪ್ಯಾಂಟ್ ಒಂದು ಪ್ಯಾಂಟ ಈ ಪ್ಯಾಂಟ್ ಅರ್ಥ ನಾವು ಅರ್ಚನೆ ಆಗಿಲ್ಲ ನಾವು ಗಂಡವ್ರು ಬಡ್ಡಿ ತೊಗೊಂಡು ಏನ ಹಾ ಇಲ್ಲ ಅರ್ಶನ ಆಡ್ಬೇಕಾದ್ರೆ ಒಂದು ಕೆಲಸ ಇದ್ಯಾರು ಮಾತು ಬೇಡ ಕಾಲು ಬಿದ್ದು ಕನ್ಯಾದಾನ ಕೇಳ್ಬೇಕಂತ ಹೌದಲ್ಲ ನಮ್ಮ ಗೌಡ್ರು ಕಾಲ ಕೇಳ ಪಾಟ್ನ ದೊಡ್ಡ ಪಾಟ್ನ ನಡಿಕೆ ಆಗಿರೋ ಪಾಟ್ನ ಗುರುವರು ಅಣ್ಣ ನೋಡಿದ್ರೆ ಮನೆ ಒಳಗೆ ಕಡಿತಕ್ಕ ಹೋಗ್ತಾನ ಅಮ್ಮ ನೋಡಿದ್ರೆ ತಂಗಿಗೆ ತಾಕೊಂಡು ಹೋಗ್ತಾನ ಎಲ್ಲ ನೋಡ್ಕೊಂಡ ಬಂದಾಗ ನಿನ್ನ ಕೈಲಾಗ ಒಂದು ಮಾಡಿ ಯಾವಾಗ ಕಣ್ಣನ ತಂಗಿ ಮೇಲೆ ಬಿತ್ತು ಆವಾಗ ನಿನ್ನ ಮನದಲ್ಲಿ ಆರಂಭ ಆಯಿತು ಯಾವಾಗ ನೀನು ನನ್ನ ತಂಗಿಯ ಮದುವೆ ಆಗಬೇಕಂತ ವಿಚಾರ ಮಾಡಿದ್ಯೋ ಆವಾಗ ನಿನ್ನ ಕುಟುಂಬದ ಮನದಲ್ಲಿ ಆರಂಭ ಆಯಿತು ಈಗ ನಾನು ನಿನ್ನ ದೇಹದಲ್ಲಿ ಉಸಿರನ್ನಾದರೂ ಬಿಟ್ಟಿದ್ದೇನೆ ನಿನ್ನ ತಂಗಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ನನಗೆ ಮೋಸ ಮಾಡಿದೆಯಲ್ಲ ಮುಂದೊಂದು ದಿನಗಳ ದೇಹವನ ತುಂಡಾಗಿ ಕತ್ತರಿಸಿ ಹಾವಿನ ದೇಹದಿಂದ ಬರುವ ರಕ್ತದ ಮತ್ತೆ ನಿನ್ನ ತಂಗಿಗಳಿಗೆ ತೋರಿಸುತ್ತೇನೆ ನನ್ನ ಹೆಸರು ಕನ್ನಡ ನಾನು ಕೈಯಾಗ ಉಳ್ಕೊಂಡು ಹೋಗ್ನಿ ನೀನು ಉಳ್ಕೊಳಕ್ಕೆ ಹೋಗ್ನಿ ಕೆಲಸ ಮಾಡಿ 3 ಎಕರೆ ಜಮೀನು ಐತಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಡು ನೀವು ಫೋನ್ ಬಿಡು ನಾನು ನೀವು ಒಂದು ಕೆಲಸ ಒಟ್ಟ ನಾ ಕಡಿತೀನಿ ಅವ್ರನ್ನ ನೀವಾರ ಜೈಲಿಗೆ ಹೋಗ್ರಿ ನೀವು ಜೈಲಿಗೆ ಹೋಗ್ಬೇಕು ನಾ ಕಡಿತೀನಿ ನಾ ಕಡಿತೇನೆ ರೀ ನೀವಾರ ಜೈಲಿಗೆ ಹೋಗ್ರಿ ನೀವು ಜೈಲಿಗೆ ಹೋಗ್ಬೇಕಾರೆ ನಾ ಕೊಲ್ಲುಗಲ್ರಿ ನಾ ಬರ್ತೀನಿ ಮಮ್ಮಿ ಫೋನ್ ಮಾಡಿದ್ದಳು ತಾಂಬೋಳಕ್ಕೆ ಹೋಗಿದ್ದಳು ಅಂತ ತಾಂಬೋಳ ನನಗೆ ತಗದು ನೋಡಿದ್ರಂತ ನನ್ನ ಮುಂದ್ಯಾಗ ತೋರಿಸಿದ್ದ ಏನು ಪ್ರೀತಿ ಮಾಡಿ ಮದುವೆ ಯಾರು ಗೊತ್ತಿ ನನ್ನ ತಂಗಿ ಜೊತೆ ನಿನ್ನ ಗಟ್ಟ ತಂಗಿ ಅನ್ನಕ್ಕೆ ಇನ್ನು ಮುಂದೆ ನನಗೂ ತಾತ ಮದುವೆ ಒಂದು ತಂಗಿ ಅಂತಲ್ಲ ನೋಡಿಲ್ಲ ಇಲ್ಲ ಒಂದು ಅಡಸೆ ನನ್ನ ತದುಪದ ನಾ ನೋಡ್ಬಿಟ್ಟು ರಗತ್ತಿದ್ದ ಒಂದ ಬದಲು ಅಂದ್ರೆ ತಾತ ಹೋಗ್ಬೇಕ ಕಟ್ಟಕತ್ತಿ ತಾಟಿ ಕರ್ತಾಳ ಒಂದು ಮೊಮ್ಮರಗಿಲ್ಲ ಒಂದು ಸಾಲ ಬರೋಗಿಲ್ಲ ನಾನು ಗಂಡ ಹೆಣ್ಣು ಜಗ ಕುಡಿ ಬಂದು ಮಲ್ಕೊಂಡು ಮುಗಡೆ ಕೂಡ್ಬೇಕು ನನ್ನ ಮನೆ ರಗತ್ತು ಹೋಗ್ಬೇಕು ನಾ ತಾಯಿ ಹೋಗ್ಬೇಕು ನಮ್ಮ ಎಲ್ಲಿ ಬೆಳೆ ಬೆಳ್ಕೊಂಡು ಯಾರು ಕೊಡ್ಲಿಲ್ಲ ಮನೆ ನೋಡಿ ಅಂತ ಬಿಟ್ಟು ಗುಡ್ಡಾಡಿ ಹಾಕಿದ್ರೆ ಅಲ್ಲೇ ತಗಡ ಗಾಳಿ ಬಂತಂದ್ರೆ ಯಾವ ಮನೆಯಿಂದ ಬಂದು ಏನು ಮಾಡ್ಬೋದೈತಿ ಮಾಮ ಎಲ್ಲರೂ ಅನ್ಕೊಂಡಾರೆ ಇದು ನನ್ನ ಮನೆ ಅಂತ ಇದನ್ನ ಮಾಮ ಇಲ್ಲಿ ಹೋಗಿ ಹಾಗೆ ಚುಮ್ಮನೆ ಅಲ್ಲಿ ಬದ್ದು
ಐತಲ್ಲ ಭಗವಂತ ಅಂತ ಅದು ಬಾಜಿಗೆ ಕೊಟ್ಟು ಮನೆ ಒಂದಲ್ಲ ಒಂದು ದಿನ ಕಿತ್ಕೊಂಡು ತಪ್ಪಲ ತಲೆ ಮೇಲೆ ಇಟ್ಕೊಂಡು ತುಂಬನ ಹೋಗಿದ್ದು ಅಷ್ಟ ಎಷ್ಟು ದಿನ ಸಿಕ್ಕಾಪಟ್ಟೆ ರೊಕ್ಕ ಐತೆ, ಮದುವೆ ಆಗಿ. ಕಂದಾಪತಿ ದುಡ್ಡು ಕಳಿಸಿ ಅವಮಾನ ಮತ್ತು ಬೈದಾನ ಸುಮ್ಮನೆ ಕೊಡಕ್ಕೆ ಹೋಗಿ ಮತ್ತು ಅಂಡಿ ಕಾಪ ತುಂಬಕ್ಕೆ ಹೋಗಿ ಅವ್ರ ಮಾರಾಯ ಎಷ್ಟು ಇಟ್ಟೆಲ್ಲ ದುಡ್ಡಿಬೇಕಾದ್ರೆ ಎಷ್ಟು ಮನಿ ಮುರಿದು ಎಷ್ಟು ಮನಿ ಹೆಂಡ್ರಪಾಳ ಕಾಳಿ ಹರಿಸು ಯಾಕಪ್ಪ ಇಂಥ ಪಾಪದ ದುಡ್ಡನ್ಯಾಗ ನಾ ಏನಾರು ನೀವು ತಿರುಪಿ ಮದುವೆ ಆಗದಂದ್ರೆ ಹುಟ್ಟು ಮಕ್ಳು ಹೆಂಗೆ ಗೊತ್ತಾಗ ಗೊತ್ತಾನೆ ಹೆಂಗೆ ಗೊತ್ತಾವ ನೋಡ್ಬೇಕಾರೆ ಅನ್ಯಾಯ ದುಡ್ಡು ಮಾಡಿದ್ದ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಮುಂದೆ ಗೆದ್ದಿಗೆ ಕಟ್ಟಿದ ನಾ ಯಾಕ ಕಾದಿರ್ತ ಮನ್ಯಾಗ ಮಕ್ಳು ಒಂದು ಕೂತಿರಂಗಿಲ್ಲ ಜಾನಿ ಜಾನಿ ಅಟಕ ಪಾತಿರ್ತಾವ ಬಾಯಂದ ಲಂಗ ತೋರ್ಸಿ ನೀತಿಲಿ ಕೂದಲು ಒಂದ ಊಟ ಮಾಡಿ ತನ ತುಂಬ ನಿಧಿ ಮಾಡುವಂತ ನನ್ನಂತ ಹುಡುಗ ಮನ್ಯಾಗ ಅಷ್ಟೇ ನನ್ನಂತ ಮಾಸ್ಟರ್ ಪೀಸ್ ಪೀಸ್ ಇಲ್ಲಿ ಅದು ಇದಕ್ಕೆ ದುಡ್ಡು ಗಳಿಸ ದುಡ್ಡು ತುಪ್ಪದ್ದಾಲ ಒಂದಲ್ಲ ಒಂದು ದಿನ ನಮ್ಮ ಹೊತ್ಕೊಂಡು ಹೋಗಾಟ ಇಷ್ಟು ಮಂದಿ ನಾನು ಮಾತು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ. ಯಾರು ಮಬ್ಬರ್ ತಾಯಿಲ್ಲ ಅನ್ನಿಸು ಬೇಡ ಮಾತು ಕೊಟ್ಟಂಗೆ ಮಾತು ಕೊಟ್ಟಂಗೆ ಅವ್ರು ಬೇಕಾದ ಹೇಳೋದ್ರೆ ನಮ್ಮ ತಾತ ಕೂತಾನಲ್ಲ ತಾತ ಏನೇನು ಗೊತ್ತಾನ ಮಾತಿನೊಳಗೆ ಮಾತಿಲ್ಲ ಮೂತಿ ನೋಡ್ಬೇಕಂತ ನಿಮ್ಮಂತ ಮಾತು ಬೇಡ ನಿಮ್ಮಂತ ಮೂತಿ ನೋಡ್ಬೇಕು ಹುಡುಗ ಮಾತಿನೊಳಗ ಮಾತಿಲ್ಲದ ಮೂತಿ ನೋಡಬಾರದು. ಮಾತಿನೊಳಗ ಮಾತಿಲ್ಲದ ಮೂತಿ ನೋಡಬಾರದು. ಕೋಟಿ ಮಂದಿಗಳು ಮಾತಿನ ಕೈ ಮುಗಿತು ಮಾರ ನಿನ್ನ ದುಡ್ಡುನೂ ಬೇಡ ನಿನ್ನ ಮಣ್ಣಿನೂ ಬೇಡ ನಿನ್ನ ಮಾತುನೂ ಬೇಡ ನೀನು ಏನು ಒಟ್ಟ ಬೇಡ ಬೇಡ ಇದೆಲ್ಲ ನಿಂತಂದ್ರೆ ಎಲ್ಲರೂ ಜಾಗರ ಜೊತೆ ದೊಡ್ಡಿ ಹಾಕೊಂಡ್ರೆ ಜೀವನ ಮಾಡೋದು ಬರ್ತದೆ ಎಲ್ಲಾರ ನೀನು ರೊಕ್ಕ ರೂಪಾಯಿ ಆಸೆ ಮಾಡಿದೆ ನಾ ಏನು ಕಾಯವಲ್ಲ ಸುಮ್ಮನೆ ಅಂತ ನಾ ಏನು ಮಣ್ಣಿ ಮದುವೆ ಮಾಡಿ ಅಂದಳ ಹೋಗ್ಬೇಕಾದ್ರೆ ನೀರು ಮುಚ್ಚಿ 3 ಮಾತು ಹೇಳ್ತಾನ ಹೇಳಿದ್ರೆ ಹೇಳ್ತಾನ ಇರ್ಲಿಕ್ಕೆ ಸುಮ್ಮನೆ ತಾಯಿ ಮಗ ತುಂಬ ಹೋಗ್ಬೇಕು ಯಾವ್ದಾ ನನ್ನ ತಂಗಿಗೆ ಏನು ಹಾಕೊಂಡಿದ್ದೀನಿ ನಾನು ಅಂತ ಮದುವೆ ಆದಾಗ